ಎಜಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆ ಹಿನ್ನೆಲೆ ಕಮತಗಿ ಪಟ್ಟಣದಲ್ಲಿ ನಡೆದ ಬಿಜೆಪಿ ಭಾರೀ ಪ್ರಚಾರ ಸಭೆ ರಾಜಕೀಯವಾಗಿ ಮಹತ್ವ ಪಡೆದುಕೊಂಡಿದೆ. ಕೇಂದ್ರ ಹಾಗೂ ರಾಜ್ಯ ಮಟ್ಟದ ಪ್ರಮುಖ ನಾಯಕರು ಒಂದೇ ವೇದಿಕೆಯಲ್ಲಿ ಭಾಗವಹಿಸಿದ್ದು ಸಭೆ ಶಕ್ತಿ ಪ್ರದರ್ಶನದ ರೂಪ ಪಡೆದುಕೊಂಡಿತು. ಸಭೆಯಲ್ಲಿ ಕೇಂದ್ರ ಸಚಿವರು ಆದ ಕುಮಾರಸ್ವಾಮಿ ಅವರು ಭಾಗವಹಿಸಿ ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಕಾರ್ಯಕರ್ತರು ಭಾಗವಹಿಸಿದ್ದು ಕಮತಗಿ ಪಟ್ಟಣ ಜನಸಾಗರದಿಂದ ಕಂಗೊಳಿಸಿದೆ. ಅಂದಾಜು 20,000ದಿಂದ 30,000 ಜನ ಸಭೆಯಲ್ಲಿ ಹಾಜರಾಗಿ ಉಪಚುನಾವಣೆಯ ರಂಗು ಹೆಚ್ಚಿಸಿದ್ರು. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ತೀವ್ರ ವಾಗ್ದಾಳಿ ಮಾಡಿದ್ದಾರೆ. ನೇಕಾರಿಗೆ ಘೋಷಿಸಿದ 3,000 ಸಹಾಯಧನ, ಮನೆಯಿಲ್ಲದವರಿಗೆ ಮನೆ ನಿರ್ಮಾಣ, ಜವಳಿ ಪಾರ್ಕ್ ಸ್ಥಾಪನೆ ಈ 3 ಪ್ರಮುಖ ವಿಚಾರಗಳಲ್ಲಿ ಸರ್ಕಾರ ವಿಫಲವಾಗಿದೆ ಅಂತ ಆರೋಪಿಸಿದ್ರು. ಈ ಬಗ್ಗೆ ಸ್ಪಷ್ಟ ಉತ್ತರ ಕೊಡುವಂತೆ ಸವಾಲು ಕೂಡ ಹಾಕಿದ್ರು. ಇದೇ ವೇಳೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಮಾತನಾಡಿ ಕಿಸಾನ್ ಸಮ್ಮಾನ್ ಯೋಜನೆ ಅಡಿ 6,000 ನೀಡಲಾಗ್ತಾ ಇದ್ದು ರಾಜ್ಯ ಸರ್ಕಾರದ 4,000 ಸಹಾಯಧನ ರೈತರಿಗೆ ತಲುಪಿಲ್ಲ ಅಂತ ಆರೋಪಿಸಿದ್ರು. ಕಾಂಗ್ರೆಸ್ ಸರ್ಕಾರ ಜನರ ನಿರೀಕ್ಷೆಗಳನ್ನ ಪೂರೈಸಲು ವಿಫಲವಾಗಿದೆ ಎಂದಿದ್ದಾರೆ. ಸುಮಾರು 10,000ಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆದ್ದು ಬರ್ತಾ ಇರುವಂತಹ ಸನ್ಮಾನ್ಯ ವೀರಣ್ಣ ಚಿರಂತಿಮಠ ಅವರೇ, ಮಲ್ಲೇಶ್ ಬಾಬು ಅವರೇ, PH ಪೂಜಾರ್ ಅವರೇ, ಜನಾರ್ದನ್ ರೆಡ್ಡಿ ಅವರೇ, ಶಾಂತನ್ ಗೌಡ್ರೆ, ನಾರಾಯಣ ಸಾಹೇಬ್ ಬಾಂಡ್ಗೆ ಅವರೇ, ಬಂಡೆಪ್ಪ ಕಾಶಂಪುರ್ ಅವರೇ, ಮಾನ್ಯ ನೇಕಾರ ಮುಖಂಡರಾದಂಥ MD ಲಕ್ಷ್ಮಣ ಅವರೇ, ಸಿದ್ದು ಸೌದಿ ಅವರೇ, ಮಹಂತೇಶ್ ಕೌಟ್ಕಿಮಠ ಅವರೇ, CK ರಾಮಮೂರ್ತಿ ಅವರೇ, ಉಳಿದೆಲ್ಲ ಮುಖಂಡರೇ, ಬಂಧುಗಳೇ, ಸಮಯ ಆಗಿದೆ. ಒಂದೇ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹಕ್ಕೆ ಮತ್ತೊಂದು ಹೆಸರು ಸಿದ್ದರಾಮಯ್ಯನವರು. ನಾನು ಕೇಳ್ತೇನೆ ಸಿದ್ದರಾಮಯ್ಯನವ್ರನ್ನ, ಈಗಾಗಲೇ SD ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ನೀವು ಜನರಿಗೆ ಕೊಟ್ಟಂತ, ನೇಕಾರಿಗೆ ಕೊಟ್ಟಂತ, ಈ ಭಾಗದ ಜನರಿಗೆ ಕೊಟ್ಟಂತ ಕೆಲಸವನ್ನು ಮಾಡಿದ್ರೆ ಇವತ್ತು 4-5 ದಿವಸ ಇಲ್ಲಿ ಮನೆ ಮನೆಗೆ ತಿರುಗುವಂತ ಪ್ರಸಂಗ ಬರ್ತಾ ಇರಲಿಲ್ಲ. ನೀವೇನು ನಂಬಿಕೆ ದ್ರೋಹ ಮಾಡಿದ್ರಿ, ವಿಶ್ವಾಸ ದ್ರೋಹ ಮಾಡಿದ್ರಿ, ಕೊಟ್ಟ ಭರವಸೆಯನ್ನು ಈಡೇರಿಸಲಿಲ್ಲ. ಇದರ ಪರಿಣಾಮ ನೀವು ಇಲ್ಲೇ 3-4 ದಿವಸ ಉಳಿದ್ರು ಸಹ ನಮ್ಮ ವೀರಣ್ಣ ಚಿರಂತಿಮಠ ಅವರು 10,000ಕ್ಕೂ ಹೆಚ್ಚಿನ ಹಂತದಲ್ಲಿ ಗೆದ್ದು ಬರ್ತಾರೆ. ಸಿದ್ದರಾಮಯ್ಯನವರೇ, ಈ ಬಗ್ಗೆ ನೀವು ಯಾವುದೇ ಸಂಶಯ ಇಟ್ಕೋಬೇಡಿ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಿಮಗೆ ಗೊತ್ತಿದೆ, ನಾವು ನಮ್ಮ ರೈತರ ಕಿಸಾನ್ ಸನ್ಮಾನ್ ಯೋಜನೆಗೆ ಕೇಂದ್ರ ಸರ್ಕಾರ 6,000 ಕೊಟ್ಟರೆ ನಾವು ನಮ್ಮ ಸರ್ಕಾರದಿಂದ 4,000 ಕೊಡ್ತಾ ಇದ್ದು. ನೆನಪಿದೆ ತಾನೆ? ಅದನ್ನು ಕಿತ್ಕೊಂಡ್ರಿ. 4,000 ಕೊಡೋದನ್ನ ಕಿತ್ಕೊಂಡಾಯ್ತು. ನಮ್ಮ ಹೆಣ್ಣು ಮಕ್ಕಳು ನೆಮ್ಮದಿಯಿಂದ ಗೌರವದಿಂದ ಬದುಕಬೇಕು ಅಂತ ಭಾಗ್ಯಲಕ್ಷ್ಮಿ ಯೋಜನೆ ಜಾರಿಗೆ ತಂದಿದ್ದೆ, ಅದನ್ನು ನಿಲ್ಲಿಸ್ಬಿಟ್ರಿ. ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಬೈಸ್ಕಲ್ ಕೊಡ್ತಾ ಇದ್ದು, ಅದನ್ನು ನಿಲ್ಲಿಸಿದ್ರಿ. ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ನಿಲ್ಲಿಸಿ ಒಂದು ರೀತಿ ತೊಗ್ಲಕ್ ದರ್ಬಾರ್ ನಡೆಸ್ತಾ ಇರುವಂತ ಈ ರಾಜ್ಯದ ಮುಖ್ಯಮಂತ್ರಿಗೆ ಇಲ್ಲಿ ಮಾತ್ರ ಅಲ್ಲ, ಸಿದ್ದರಾಮಯ್ಯನವರೇ, ದಾವಣಗೆರೆಯಲ್ಲೂ ನಿಮ್ಮನ್ನ ಮನೆಗೆ ಕಳಿಸ್ತಾರೆ ನಿಶ್ಚಯ ಆಗಿದೆ. ದಾವಣಗೆರೆಯಲ್ಲೂ ಮನೆಗೆ ಹೋಗ್ತೀರಾ, ಬಾಗಲಕೋಟೆಯಲ್ಲಿ ಮನೆಗೆ ಹೋಗಾಗಿದೆ. ಈ ರೀತಿ ಒಂದು ವಾತಾವರಣ ಇರುವಂತ ಈ ಸಂದರ್ಭದಲ್ಲಿ ಇಷ್ಟು ಹೊತ್ತು ಸಮಯ ಆದರೂ ಸಹ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವು ಸೇರಿದ್ದೀರಾ. ವೀರಣ್ಣ ಚಿರಂತಿಮಠರವರು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಈ ಭಾಗದ ಜನರಿಗೆ ಏನು ಅನುಕೂಲತೆಯನ್ನು ಮಾಡಿಕೊಡ್ತಾ ಇದ್ದೇನೆ ಅನ್ನೋದನ್ನ ಪ್ರತ್ಯಕ್ಷ ನೋಡ್ತಿರುವಂತ ನಿಮಗೆ ನಾನು ಹೇಳುವಂತ ಅಗತ್ಯ ಇಲ್ಲ. ನಾನು ನಿಮ್ಮಲ್ಲಿ ಒಂದೇ ಒಂದು ಕೈ ಜೋಡಿಸಿ ಪ್ರಾರ್ಥನೆ ಮಾಡುವಂತದ್ದು, ಈ ಸರ್ಕಾರ ಜನರಿಗೇನು ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹ ಮಾಡಿದೆ. ಯಡಿಯೂರಪ್ಪನವರೇ, ಇನ್ನು 2-3 ದಿವಸ ನಾವು ಸಹ ಮನೆ ಮನೆಗೆ ಹೋಗಿ 10 ಓಟ್ ಹೆಚ್ಚು ಕೊಡಿಸಿ ನಮ್ಮ ವೀರಣ್ಣ ಚಿರಂತಿಮಠರವ್ರನ್ನ 10,000ಕ್ಕೂ ಹೆಚ್ಚಿನ ಅಂತ ಗೆಲ್ಲಿಸ್ತೇವೆ. ನಾವೆಲ್ಲ ಕೈ ಎತ್ತಿ ನೋಡೋಣ ಒಂದ್ಸಾರಿ. ಆ
ಕೆಲಸ ನೀವು ಮಾಡಬೇಕು ಅಂತ ಕೇಳಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ನಮ್ಮ ಕೇಂದ್ರದ ಸಚಿವರಾದಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥದ್ದು ಒಂದು ರೀತಿ ನಮಗೆ ಆನೆಯ ಬಲ ಬಂದಂತಾಗಿದೆ. ಅವರ ಒಂದು ಆತ್ಮೀಯತೆ ವಿಶ್ವಾಸದಿಂದ ಇಲ್ಲಿಗೆ ಬಂದಿದ್ದಾರೆ. ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಮುಂದೆ ಚುನಾವಣೆಗಳನ್ನು ಎದುರಿಸಿದ್ರೆ ಕಾಂಗ್ರೆಸ್ ಪಕ್ಷ ನೆಲಸಮಾಗುವುದು ನಿಶ್ಚಿತ. ಈ ರೀತಿಯ ಒಂದು ವಾತಾವರಣ ರಾಜ್ಯದಲ್ಲಿ ಇರೋದ್ರಿಂದ ಇದನ್ನು ಸದುಪಯೋಗವನ್ನು ನಾವೆಲ್ಲ ಸೇರಿ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಸಮಯದ ಅಭಾವ, ಹೆಚ್ಚು ಸಮಯ ಮಾತನಾಡುವಂಥ ಅಗತ್ಯ ಇಲ್ಲ. ನಾನು ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ದಯಮಾಡಿ ನಮ್ಮ ವೀರಣ್ಣ ಚಿರಂತಿಮಠ ಅವರನ್ನ ಬಹಳ ದೊಡ್ಡ ಅಂತರದಲ್ಲಿ ಆಯ್ಕೆ ಮಾಡಿ ಕಳಿಸಬೇಕು. ನೇಕಾರರಿಗೆ ಪ್ರತಿ ವರ್ಷ 3,000 ಮನೆ ಕೊಡ್ತಾ ಇದ್ದು ಅದು ನಿಲ್ಲಿಸ್ಬಿಟ್ಟಿದ್ದಾರೆ. ನೇಕಾರ ಮಕ್ಕಳಿಗೆ ವಿದ್ಯಾನಿಧಿ ನೀಡ್ತಾ ಇದ್ದು ಈಗ ನಿಲ್ಲಿಸಿದ್ದಾರೆ. ನಮ್ಮ ಸರ್ಕಾರ ನೇಕಾರ ಅಭಿವೃದ್ಧಿ ನಿಗಮ ಮಾಡಿದ್ದು ಇದು ಜಾರಿ ಮಾಡಿಲ್ಲ. ಸಿದ್ದರಾಮಯ್ಯನವರು ಬಾಗಲಕೋಟೆ ಜಿಲ್ಲೆಗೆ ಜವಳಿ ಪಾರ್ಕ್ ಮಾಡ್ತೀವಿ ಅಂತ ಹೇಳಿದ್ರು, ಅದನ್ನು ಮಾಡಲಿಲ್ಲ. ನಾನು ಸಿದ್ದರಾಮಯ್ಯನವರಿಗೆ ಒತ್ತಾಯ ಮಾಡ್ತೇನೆ, ನೀವೇನು ಮತ್ತೊಂದು 2 ದಿನ ಬರೋರಿದ್ದೀರಾ, ಇದೆಲ್ಲ ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ನೀವು ಹೋಗಬೇಕು. ಆಗ ಮಾತ್ರ ನಿಮ್ಮ ಮಾತಿಗೆ ಒಂದು ಬೆಲೆ ಇರುತ್ತೆ. ಇಲ್ಲದಿದ್ರೆ ಒಂದು ಕವಡೆ ಕಾಸಿನ ಕಿಮ್ಮತ್ತಿರೋದಿಲ್ಲ. ಜನ ಈಗಾಗಲೇ ನಿರ್ಧಾರ ಮಾಡಿದ್ದಾರೆ ನಿಮ್ಮನ್ನು ಸೋಲಿಸಿ ಮನೆಗೆ ಕಳಿಸಬೇಕು ಅಂತ. ಕೇವಲ ಇದು ಬಾಗಲಕೋಟೆ ದಾವಣಗೆರೆಗೆ ಸೀಮಿತವಾಗಿಲ್ಲ. ಈ ಚುನಾವಣೆ ಫಲಿತಾಂಶ ರಾಜ್ಯದ ಒಂದು ದಿಕ್ಕನ್ನೇ ಬದಲಾಯಿಸೋದಿದೆ ಅನ್ನೋದನ್ನ ತಾವೆಲ್ಲ ಗಮನಿಸಿದ್ದೀರ ಅಂತ ಭಾವಿಸಿದ್ದೇನೆ. ಅದಕ್ಕಾಗಿ ಮತ್ತೊಮ್ಮೆ ವಿನಂತಿ ಮಾಡ್ತೇನೆ, ದಯಮಾಡಿ ತಾವೆಲ್ಲ ಇನ್ನು 2 ದಿವಸ 3 ದಿನ ಮನೆ ಮನೆಗೆ ಹೋಗಿ ಮತದಾರನ ಭೇಟಿ ಮಾಡಿ ದೊಡ್ಡ ಅಂತರದಲ್ಲಿ ನಮ್ಮ ವೀರಣ್ಣ ಚಿರಂತಿಮಠನ ಗೆಲ್ಲಿಸೋದ್ರ ಮೂಲಕ ಈ ತೊಗಲಕ್ ದರ್ಬಾರ್ ನಡೆಸ್ತಾ ಇರುವಂಥ ಸಿದ್ದರಾಮಯ್ಯನವರಿಗೆ ಪಾಠವನ್ನು ಕಲಿಸಬೇಕು ಅಂತ ಮತ್ತೊಮ್ಮೆ ವಿನಂತಿ ಮಾಡಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ. ಬೋಲೋ ಭಾರತ್ ಮಾತಾ ಕಿ. ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಭಾರತ್ ಮಾತಾ ಕಿ. ಧನ್ಯವಾದಗಳು. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮಾತನಾಡಿ, ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯವನ್ನ ತೀವ್ರವಾಗಿ ಟೀಕಿಸಿದ್ದಾರೆ. ರೈತರು, ನೇಕಾರರು ಮತ್ತು ಬಡವರ್ಗದ ಜನರ ಸಮಸ್ಯೆಗಳ ಬಗ್ಗೆ ಸರ್ಕಾರ ಗಂಭೀರವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತ ಆರೋಪಿಸಿದ್ರು. ಬಿಜೆಪಿ ಸರ್ಕಾರ ಬಂದ್ರೆ ಅಭಿವೃದ್ಧಿ ವೇಗ ಪಡೆಯುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಸಭೆಯಲ್ಲಿ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚಿರಂತಿಮಠ ಅವರಿಗೆ ಭರ್ಜರಿ ಬೆಂಬಲ ವ್ಯಕ್ತವಾಗಿದ್ದು, ಕನಿಷ್ಠ 10,000 ಮತಗಳ ಅಂತರದಿಂದ ಗೆಲ್ಲಿಸಬೇಕು ಅಂತ ನಾಯಕರು ಕರೆ ಕೊಟ್ಟಿದ್ದಾರೆ. ಕಾರ್ಯಕರ್ತರು ಘೋಷಣೆಗಳ ಮೂಲಕ ಸಭೆಗೆ ಉತ್ಸಾಹ ತುಂಬಿದ್ರು. ಸಭೆಯಲ್ಲಿ ಮಾಜಿ ಶಾಸಕರು, ಪ್ರಮುಖ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಉಪ ಚುನಾವಣೆಯ ಹಿನ್ನೆಲೆ ಕಮತಗಿ ಸಭೆ ರಾಜಕೀಯ ತಾಪಮಾನವನ್ನು ಹೆಚ್ಚಿಸಿದ್ದು, ಮುಂದಿನ ದಿನದಲ್ಲಿ ಇನ್ನಷ್ಟು ತೀವ್ರ ಪ್ರಚಾರ ನಡೆಯುವ ನಿರೀಕ್ಷೆ ಇದೆ. ವಿಜಯಕುಮಾರ್, ತೆಗ್ಗಿನಮನಿ, ಬಾಗಲಕೋಟೆ, ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.